ನೋಡ್ರಿ ಈ ಥರ ಮಸಾಲ ಶೇಂಗಾನ ಮಕ್ಕಳಿಗೆ ನೀವು ಮಾಡಿಕೊಟ್ರಿ ಅಂದರೆ ಇಷ್ಟಪಟ್ಟು ತಿಂತಾರೆ. ಹೊರಗಿನ ತಿಂಡಿಗಿಂತೂ ಇದು ಸೂಪರಾಗಿರುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲಿ ಮಸಾಲ ಶೇಂಗಾ ಯಾವ ಥರ ಮಾಡೋದಂತ ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಇಷ್ಟ ಆಗುತ್ತೆ ಮತ್ತು ಸಂಜೆ ಟೈಮಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ಹೇಗಿದ್ರು ಮಳೆ ಹಿಡಿದಿದೆ ಅಲ್ವಾ, ತುಂಬ ಸಖತ್ತಾಗೆ ಬರುತ್ತೆ. ಬನ್ನಿ ಯಾವ ಥರ ಮಾಡೋದಂತ ತೋರಿಸ್ತೀನಿ, ನೋಡ್ಕೊಂಬರೋಣ. ಇಲ್ಲಿ ನೋಡ್ರಿ, ಒಂದು ಬಟ್ಲ ತೊಗೊಂಡಿದ್ದೀನಿ. ಬಟ್ಲಕ್ಕೆ ನಾನು ಒಂದು ಬೌಲ್ನಷ್ಟು ಅಂದರೆ ಸಣ್ಣ ಬೌಲ್ನಷ್ಟು ನಾನು ಹಸಿ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ. ಹಸಿ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ, ಅಂದರೆ ಗ್ರಾಮ್ ಫ್ಲವರ್ ಅಂತಾರೆ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಹಸಿ ಕಡಲೆ ಹಿಟ್ಟು ಅಂತ ಕರೀತಾರೆ, ಗಿಣಿ ಹಿಟ್ಟು ಅಂತಲೂ ಕರೀತಾರೆ, ಬಜ್ಜಿ ಹಿಟ್ಟು ಅಂತಲೂ ಕರೀತಾರೆ. ಇದಕ್ಕೆ ನಾನು ಇಲ್ಲೇನು ಇದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಬಟ್ಲದಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ತೀನಿ, ತುಂಬ ಚೆನ್ನಾಗಾಗುತ್ತೆ ಕುರು ಅಂತ. ಹಾಗಾಗಿ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆನ ಹಾಕ್ತೀನಿ. ಜೀರಿಗೆ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು, ರುಚಿ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಬೇಕು ನಾವು. ಇಲ್ಲಿ ನೋಡಿ, ನಾನು ಜೀರಿಗೆ ಹಾಕ್ತಿದ್ದೀನಿ ಈಗ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ನೋಡಿ ಹಾಕಬೇಕು. ನೀವು ಖಾರ ಇರಲಿ ಅಂದರೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. ಮತ್ತು ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಏನು ಹಾಕ್ತೀನಿ ಅಂದರೆ ಗರಂ ಮಸಾಲ ಪೌಡ್ರ್ ಹಾಕ್ತಿದ್ದೀನಿ ನೋಡಿ, ಚೆನ್ನಾಗಾಗುತ್ತೆ ಅಂಥೇಳಿ. ಗರಂ ಮಸಾಲ ಪೌಡ್ರು ಮತ್ತು ಇವನ್ನೆಲ್ಲ ಹಾಕಿ ಸ್ವಲ್ಪ ಕಾದೆಣ್ಣೆನ ಹಾಕಬೇಕು. ಕಾದೆಣ್ಣೆ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. 1 ಸ್ಪೂನಷ್ಟು ಸಾಕು. ನೀವೇನು ತಿಂಡಿ ತಿಂತೀರಲ್ಲ ಆ ಸ್ಪೂನಿಂದ 1 ಸ್ಪೂನಷ್ಟು, 1 ಸ್ಪೂನ್ ಅಂದರೆ 1 ಚಮಚದಷ್ಟು ಎಣ್ಣೆನ ಹಾಕ್ತಿದ್ದೀನಿ. ನಾವು ಟಿಫನ್ ಏನು ತಿಂತೀವಲ್ಲ ಅದರಿಂದ. ಮತ್ತು ಇದಕ್ಕೆ ಶೇಂಗಾಕಾಳು ನಿಮ್ಗೆ ಎಷ್ಟು ಬೇಕಲ್ಲ ಶೇಂಗಾಕಾಳು ಅಷ್ಟನ್ನು ನೋಡಿ ತೊಗೊಳ್ಳಿ. ಫಸ್ಟ್ ಮಾಡೋದಾದರೆ ಫಸ್ಟಿಗೆ ಸ್ವಲ್ಪ ನೋಡಿ ತೊಗೊಂಡು ಮಾಡಿ, ಮತ್ತು ಕರೆಕ್ಟಾಗಿ ಬಂತು ಅಂದರೆ ಮತ್ತೆ ನೆಕ್ಸ್ಟ್ ಟೈಮ್ ನಾವು ಮಾಡ್ಕೋಬೋದಲ್ವ. ನೋಡಿ, ಇವಾಗ ಸ್ವಲ್ಪ ಶೇಂಗಾಕಾಳನ್ನು ಹಾಕ್ತಿದ್ದೀನಿ ನಾನು. ಶೇಂಗಾಕಾಳನ್ನು ನೀವು ಹಾಕಿದ ತಕ್ಷಣ ಎಲ್ಲ ಹಿಟ್ಟಿಗೆಲ್ಲ ಮೆತ್ಕೋಬೇಕದು, ಆ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಹಾಕಿರ್ತೇವಲ್ಲ ಕಾದೆಣ್ಣೆನ, ಅದಕ್ಕೆಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊತಾ ಹೋಗಬೇಕು. ನೋಡಿ, ಇದರಲ್ಲೇ ನಾನಾ ಥರ ಮಾಡ್ತಾರೆ. ಹಾಗೆ ಬಜ್ಜಿ ಥರ ಬಿಡ್ತಾರೆ ಕೆಲವೊಬ್ಬರು ಬೇಕ್ರಿ ಸ್ಟೈಲಲ್ಲಿ ಮಾಡಿ ತೋರಿಸ್ತಾರೆ. ಆದರೆ ಈ ಥರನೂ ತುಂಬ ಚೆನ್ನಾಗಾಗುತ್ತೆ ಅಂತ ತೋರಿಸ್ತೀನಿ. ಈ ಥರನೂ ಮಾಡಿಡ್ತಾರೆ ಬೇಕ್ರಿಲಿ, ನೋಡಿರ್ಬೋದು ನೀವು. ನೋಡಿ, ಇದೆಲ್ಲ ಹಿಟ್ಟು ಮೆತ್ಕೋಬೇಕು ಶೇಂಗಾಕಾಳಿಗೆ. ಮತ್ತು ಸ್ವಲ್ಪ ನೀರನ್ನು ಹಾಕ್ತೀನಿ ನಾನು. ಫಸ್ಟಿಗೆ ಸ್ವಲ್ಪ ನೀರು ಹಾಕಬೇಕು ನೀವು. ಒಮ್ಮಿಂದೊಮ್ಮಿಗೆ ನೀರು ಭಾಳ ಹಾಕಿದ್ರಿ ಅಂದರೆ ಚೆನ್ನಾಗಿ ಬರೋದಿಲ್ಲ, ಅದಕ್ಕೆ ಹೇಳ್ತೀನಿ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸಂಜೆ ಟೈಮಲ್ಲಿ ಇವಾಗ ಮಳೆಗಾಲ, ನಿನ್ನಿಂದ ಮಳೆ ಚಲುವಾಗಿದೆ ಅಲ್ವಾ, ಅದಕ್ಕೆ ಏನಾದರೂ ತಿನ್ನಬೇಕು ಅನಿಸುತ್ತೆ. ಮಕ್ಕಳು ಏನಾದರೂ ಕೇಳ್ತಾ ಇರ್ತಾರೆ. ಮಕ್ಕಳು ಇನ್ನೊಂದು 15 ದಿವಸ ಹೋಗ್ಬಿಡ್ತಾರೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಇನ್ನೊಂದು 15 ದಿವಸ ಅಂದರೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತಲ್ವ, ಮಕ್ಕಳೆಲ್ಲ ಹಾಸ್ಟೆಲಿಗೆ ಹೋಗ್ಬಿಡ್ತಾರೆ. ಮತ್ತು ಮಕ್ಕಳು ಸ್ಕೂಲಿಂದ ಬಂದಾಗಾದರೂ ಮಾಡಿಕೊಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಯಾವ ಥರ ಕಲಿಸ್ತಿದ್ದೇನೆ ನಂತರ ನೋಡಿ, ಈ ಥರ ಆಗಬೇಕದು. ಇಷ್ಟು ಗಟ್ಟಿ ಆಗಬೇಕು ನೋಡಿ. ಇಷ್ಟು ಗಟ್ಟಿಯಾಗಿ ಒಂದೊಂದೇ ನಾವು ಕಾಳನ್ನು ತೊಗೊಂಡು ಅಲ್ಲಿ ಕಾದೆಣ್ಣೆಯಲ್ಲಿ ಬಿಡಬೇಕು. ನಾನು ಒಂದು ಕಾಳನ್ನು ಹಾಕಿ ನೋಡಿದ್ದೆ, ಎಣ್ಣೆ ಕಾದಿತ್ತೆ ಇಲ್ವ ಅಂತ. ಎಣ್ಣೆ ಕಾದಿತ್ತು, ಅದಕ್ಕೆ ಇವಾಗ ಬಿಟ್ಟು ತೋರಿಸ್ತೀನಿ ನೋಡಿ ನಾನು. ನೋಡಿ, ಈ ಥರ ಒಂದೊಂದೇ ಕಾಳನ್ನು ಬಿಡಬೇಕು. ನೀವು ಹಿಟ್ಟು ಭಾಳ ಅಳುಕಾಗಿ ಕಲಿಸ್ಕೊಂಡ್ರಿ ಅಂದರೆ ಮುದ್ದೆ ಟೈಪ್ ಆಗಿ ಅಷ್ಟು ಒಂದೇ ಕಡೆನೇ ಬೀಳ್ತಾವೆ. ಆ ಟೈಪು ಮಾಡ್ಬೋದು, ಆದರೆ ಈ ಟೈಪ್ ಮಾಡಿ ನೋಡಿ, ಸಖತ್ತಾಗೆ ಬರುತ್ತೆ. ಮನೆಯಲ್ಲಿ ಶೇಂಗಾ ಹೊಡೆದಿದ್ವಿ, ಶೇಂಗಾ ತುಂಬ ಇತ್ತು, ಹಾಗಾಗಿ ಮಕ್ಕಳಿಗೆ ಮಾಡಿಟ್ರೆ ತಿಂತಾರೆ ಅಂತ ಏನಾದರೂ ಮಾಡ್ತಾನೆ ಇರಬೇಕಲ್ವ. ಚಕ್ಲಿ ಮತ್ತು ಈ ಥರ ಮಕ್ಕಳು ಮನೆಯಾಗಿದ್ದಾಗೆ, ನಮ್ಮ ಮಕ್ಕಳು ಇಬ್ಬರು ಹಾಸ್ಟೆಲಲ್ಲಿ ಇರೋದಲ್ವ, ಇವಾಗ ಮಕ್ಕಳು ಮನೆಯಲ್ಲಿರೋದ್ರಿಂದ ಏನಾದರೂ ಮಾಡಿಕೊಡ್ಬೇಕು. ಹಾಗಾಗಿ ಮಾಡ್ತಿದ್ದೆ, ನಿಮಗೂ ತೋರಿಸ್ತಾ ಇದ್ದೀನಿ. ನೀವು ಯಾರೆಲ್ಲ ಈ ಥರ ಮಾಡಿದ್ದೀರ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಕೇಳೋದಿಲ್ಲ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ನೋಡಿ, ಇವಾಗ ಈ ಥರ ಒಂದೊಂದೇ ಹಾಕ್ಕೊತ ಬರಬೇಕು. ಸ್ವಲ್ಪ ಕೋಲ್ಡ್ ಆಗಿದೆ, ಟೂರ್ ಮಾಡಿ ಬಂದು ಕೋಲ್ಡ್ ಆಗಿಬಿಟ್ಟದೆ. ಎಲ್ಲಿಗೂ ಟೂರ್ಗೆ ಹೋಗೋದು ಕಷ್ಟ ನೋಡಿ ಫ್ರೆಂಡ್ಸ್. ಮನೆ ಗುಂಜಿ ಉಡುಪಿ ಎಲ್ಲ ಹೋಗಿ ಬಂದ್ವಿ. ಇವಾಗ ಒಂದು 4 ದಿವಸ ಆಯಿತು, ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ. ನೋಡಿ, ಇದು ಕೆಂಪಾಗೋವರೆಗೂ ಸ್ವಲ್ಪ ಕರ್ಕೊಂಬಿಡಿ. ಸ್ವಲ್ಪ ಕೆಂಪಾಗಬೇಕಿದು, ಅಲ್ಲಿವರೆಗೂ ನೀವು ಎಣ್ಣೆಯಲ್ಲಿ ಕರಿತಾನೆ ಇರಬೇಕು. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ನೀವು ಮತ್ತೆ ಬೇಕಾದ್ರೆ ಮೇಲೆ ಚಾಟ್ ಮಸಾಲ ಅದನ್ನು ಹಾಕ್ಕೊಂಡು ತಿನ್ಬೋದು. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೀವು ಮಂಡಕ್ಕಿ ಮಾಡಿರ್ತೀರಲ್ಲ ಸಂಜೆ ಟೈಮಲ್ಲಿ, ಅದ್ರ ಮೇಲುಗಡೆ ಇಟ್ಕೊಟ್ರು ತಿಂತಾರೆ. ಈ ಥರ ನೋಡಿ, ಸ್ವಲ್ಪ ರೆಡ್ ಆಗೋವರೆಗೂ ಕರಿಬೇಕು ನೀವು. ಎಲ್ಲ ಹಿಟ್ಟನ್ನು ನಾನು ಇದೇ ಥರ ಮಾಡಿ ಕರೆದು ತೆಗಿತಾ ಇದ್ದೀನಿ ನೋಡಿ.
ತುಂಬ ಸಿಂಪಲ್ಲಾಗಿ ಮಾಡುವಂಥ ಮಸಾಲ ಶೇಂಗಾ ರೆಸಿಪಿ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಆಗಿತ್ತು ಅಂತ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆನೂ ಇರಲಿ ಅಂತ ಕೇಳ್ಕೊತೀನಿ. ಆ ಬನಶಂಕರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲದನ್ನು ಇದೇ ಥರ ಬಿಟ್ಟು ತೆಗಿತಾ ಇದ್ದೀನಿ ನೋಡಿ. ಸಂಜೆ ಟೈಮಲ್ಲಿ ಮಾತ್ರ ಚಹಾ ಜೊತೆಗೆ ತುಂಬ ಸಖತ್ತಾಗಿ ಬರುತ್ತೆ. ಬರ್ಜಿ ಮಿರ್ಚಿ ಅಂಥವೆಲ್ಲ ಮಾಡ್ಕೊಳೋ ಬದಲು ಈ ಥರ ಮಾಡ್ಕೊಳ್ಳಿ. ನೀವು ನೋಡ್ಕೊಂಡಷ್ಟು ನೀವು ಗೊತ್ತಾಗುತ್ತೆ ನಿಮಗೆ. ಒಂದು ಸಲ ಕೆಡ್ಬೋದು, 2 ಸಲ ಕೆಡ್ಬೋದು, ಅದು 3ನೇ ಸಲ ಪರ್ಫೆಕ್ಟ್ ಅಳತೆಯಲ್ಲಿ ಬಂದೇ ಬರುತ್ತೆ ಯಾವುದಾದ್ರೂ. ಆದರೆ ಮಾಡೋದು ನೋಡಿ ತುಂಬ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಅದೇ ನಾನು ಎಣ್ಣೆಗೆ ಸ್ವಲ್ಪ ಗ್ಯಾಸ್ ಆಫ್ ಮಾಡಿಬಿಟ್ಟು ಕರಿಬೇವನ್ನ ಕರ್ಕೋತಾ ಇದ್ದೇನೆ. ಅದರಲ್ಲಿ ಹುಷಾರು, ಕರಿಬೇವನ್ನ ಕರಿಬೇಕಾದ್ರೆ ಸಿಡಿಯುತ್ತಲ್ವ, ದೂರ ನಿಂತ್ಕೊಂಡ್ಬಿಡಬೇಕು. ಅದನ್ನು ಕರಿಬೇವನ್ನ ಕರೆದ್ಬಿಟ್ಟು ನಾನು ಈ ಕಡೆ ಮಸಾಲ ಶೇಂಗನ್ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಟ್ರೈ ಮಾಡ್ತೀರಲ್ವ, ಟ್ರೈ ಮಾಡಿ, ಪಕ್ಕ ಟ್ರೈ ಮಾಡ್ತೀರಾ, ಅಷ್ಟು ಚೆನ್ನಾಗಾಗುತ್ತೆ. ಒಂದ್ಸಲ ಟ್ರೈ ಮಾಡಿ, ನೀವೇನು ಮಾಡ್ತಾ ಪ್ರಾಕ್ಟೀಸ್ ಆಗಿಬಿಡುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಫ್ರೆಂಡ್ಸ್? ಆಗಿದೆ, ಏನೋ ಆಗಿರುತ್ತೆ. ಮತ್ತು ಎಲ್ಲರಿಗೂ ಬೇಗ ಸಿಗ್ತೀನಿ ನೆಕ್ಸ್ಟ್ ರೆಸಿಪಿ ಇಲ್ಲ ಸಾಂಗ್ ವಿಡಿಯೋದಲ್ಲಿ. ಸಾಂಗ್ ವಿಡಿಯೋ ಹೇಳೋಕ್ಕಾಗ್ತಿಲ್ಲ ಯಾಕಂದರೆ ಕೋಲ್ಡ್ ಆಗಿರೋದ್ರಿಂದ. ಟ್ರೈ ಮಾಡ್ತೀನಿ ಇವತ್ತು ಹೇಳಿಬಿಟ್ಟು, ನಾಳೆ ಖಂಡಿತ ಹಾಕ್ತೀನಿ. ಅಲ್ಲಿವರೆಗೂ ಈ ವಿಡಿಯೋಕ್ಕೆ ಲೈಕ್ ಮತ್ತು ಸಪೋರ್ಟನ್ನು ಮಾಡಿರಿ. ಲೈಕ್ ಇಷ್ಟ ಆದರೆ ಕೊಡಿ.